ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಬ್ಯೂಟಿಫುಲ್ಲಾಗಿರೋ ರಿಬ್ಬನ್ಸ್ನ ರೆಡಿ ಮಾಡಿದ್ದೀನಿ. ಅದು ಏನಪ್ಪ ಅಂದರೆ ಇವಾಗ ಬ್ಲೌಸ್ಗಳಲ್ಲಿ ಇರುತ್ತಲ್ಲ ಸೈಜ್ಗಳು, ಆ ರೀತಿ ಇದು ಬೇರೆ ಬೇರೆ ಸೈಜಲ್ಲಿದೆ. ಎಲ್ಲೋ ಎಕ್ಸೆಲ್ಲು, ಡಬಲ್ ಎಕ್ಸೆಲ್ಲು, ಬೇಬಿದು ಅಂದರೆ ಚಿಕ್ಕ ಚಿಕ್ಕ ಮಕ್ಕಳದು ಎಲ್ಲನೂ ಒಂದು 7 ಸೈಜಲ್ಲಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಇದನ್ನು ಫಸ್ಟು ಜೈಂಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಬಟ್ಟೆ ಒಂದೊಂದು ಲೆಂತ್ ಸಾಕಾಗಲ್ಲ. ಒಂದೊಂದು 60 ಇಂಚು ಬೇಕಾಗುತ್ತೆ, ಒಂದೊಂದು 30 ಇಂಚು ಬೇಕಾಗುತ್ತೆ, ಚಿಕ್ಕ ಚಿಕ್ಕದಕ್ಕೆ 20 ಇಂಚು ಆ ಥರ ಇರುತ್ತೆ. ಬೇರೆ ಬೇರೆ ಸೈಜ್ಗೆ ಬೇರೆ ಬೇರೆ ಅಳತೆ ಇರುತ್ತೆ. ಇವಾಗ ಅದನ್ನೆಲ್ಲ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿರೋದ್ದೀನಿ. ಈ ರೀತಿ ಎರಡೂ ಸೈಡು ಜೈಂಟ್ ಮಾಡ್ಕೊಂಬಿಡ್ಬೇಕು. ಅಂದರೆ ಎರಡು ಕ್ಲೋಸ್ ಆಗೋ ಥರ ಎರಡೂ ಜೈಂಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸ್ಟಿಚ್ ಮಾಡಿಕೊಂಡು ಎಲ್ಲನೂ ಒಂದು ಕಡೆ ಜೋಡಿಸ್ತಾ ಇದ್ದೀನಿ. ನೀಟಾಗಿ ಎರಡೂ ಸ್ಟಿಚ್ ಮಾಡಿಕೊಂಡು ಸೈಜು ಸ್ಟಾರ್ಟಿಂಗಿಂದ ಲಾಸ್ಟ್ ಸೈಜ್ವರೆಗೂ ಗೊತ್ತಾಗಲಿ ಅಂತ ಜೋಡಿಸ್ತಾ ಇದ್ದೀನಿ. ಈ ರೀತಿ ಜೋಡಿಸ್ಕೊಂಡು ಮಾಡೋದು. ನೀವು ಬೇಕಾದರೆ ನಾನು ಹೇಳ್ದಂಗೆ ಈ ಸೈಜಲ್ಲಿ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಆಮೇಲೆ ಮತ್ತೆ ಏನಪ್ಪ ಅಂದರೆ, ನೀವು ಈ ಥರ ಒಂದು ಕಲರ್ ತಂದು ಈ ವೆರೈಟಿಯಾಗಿ ಮಾಡಿದಾಗ ಎಲ್ಲರೂ ಒಂದೇ ಸೈಜಲ್ಲಿರಲ್ಲ, ಬೇರೆ ಬೇರೆ ಸೈಜವರು ಇರ್ತಾರೆ, ಬೇರೆ ಬೇರೆ ಥರ ವೆರೈಟಿಗಳ್ನ ತೊಗೊಳ್ಳೋರು ಇರ್ತಾರೆ. ಓಕೆನಾ? ಈ ರೀತಿ ಒಂದೊಂದು ಸೈಜನ್ನು ನೋಡಿ ಮೆಜರ್ಮೆಂಟ್ನ ನೋಡಿಕೊಂಡು ನಾನು ಜೋಡಿಸ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ, ಅದು ಜೈಂಟ್ ಮಾಡ್ಕೋಬೇಕು, ಆಮೇಲೆ ಎಲಾಸ್ಟಿಕ್ ಕರೆಕ್ಟಾಗಿ ತೊಗೋಬೇಕು. ಅದು ಒಂದೊಂದು ಅಳತೆಗೆ ಒಂದೊಂದು ಎಲಾಸ್ಟಿಕ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಮೆಜರ್ಮೆಂಟಲ್ಲಿ ನೋಡಿಕೊಂಡು ಆಲ್ರೆಡಿ ನಾನು ಮೆಜರ್ಮೆಂಟ್ ಮಾಡಿದ್ದೀನಿ. ಏನಕ್ಕೆ ಜೋಡಿಸ್ಕೊತಾ ಇದ್ದೀನಿ ಅಂದರೆ, ನಿಮ್ಗೆ ಗೊತ್ತಾಗಲಿ ಅಂತ. ಒಂದೊಂದು ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಇದಕ್ಕೆ ನಾನು ಒಂದು ಮಾರ್ಕಿಂಗ್ ಪೀಸಲ್ಲಿ ಬರೆದಿಟ್ಕೊಂಡಿದ್ದೀನಿ. ಆ ಸೈಜ್ಗೆ ಎಷ್ಟು ಉದ್ದ ತೊಗೋಬೇಕು, ಎಷ್ಟು ಅಗಲ ತೊಗೋಬೇಕು, ಎಷ್ಟು ಎಲಾಸ್ಟಿಕ್ ತೊಗೋಬೇಕು ಅನ್ನೋದನ್ನು ಬರೆದಿದ್ದೀನಿ. ಓಕೆನಾ? ಅದಕ್ಕೆ ತಕ್ಕನಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಆವಾಗ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಈ ಥರ ಜೋಡಿಸ್ಕೊಂಡು ನಾನು ಆಲ್ರೆಡಿ ಒಂದು ಪೇಪರಲ್ಲಿ ಬರೆದಿಟ್ಕೊಂಡಿದ್ದೀನಿ ಸೈಜನ್ನ. ಆ ಸೈಜನ್ನ ನಾನು ಇಲ್ಲಿ ಹಾಕ್ತೀನಿ. ಅದನ್ನು ನೀವು ನೋಡಿಕೊಂಡು ನೀವು ಅರ್ಥ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೋದು. ಓಕೆನಾ? ಅದು ಯಾವ್ಯಾವ ಸೈಜ್ ಬರುತ್ತೆ ಅಂತ 7 ಸೈಜಿದು ನಾನು ಹೇಳ್ದಂಗೆ ಉದ್ದ ಅಗಲ ಎಲ್ಲನೂ ಹಾಕಿದ್ದೀನಿ. ಮತ್ತು ಎಲಾಸ್ಟಿಕ್ ಎಷ್ಟು ತೊಗೋಬೇಕು ಅಂತಲೂ ಹಾಕಿದ್ದೀನಿ. ಓಕೆನಾ? ಇದನ್ನು ಎಷ್ಟೆಷ್ಟು ತೊಗೋಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ಗೆ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದೊಂದ್ರದ್ದು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇದು ಎಕ್ಸೆಲ್, ಇದರದ್ದು ಇಲ್ಲಿಂದ ತೊಗೊಳ್ಳೋಣ. ಎಕ್ಸೆಲ್ಲು, ಇದು ಜಂಬೋ, ಇದು ರೆಗ್ಯುಲರ್, ಮಿನಿ, ಮೀಡಿಯಮ್ಮು, ಇದು ಮಿನಿ, ಇದು ಬೇಬಿ. ಓಕೆನಾ? ಇದಿಷ್ಟು ರೆಡಿ ಮಾಡಿದ್ದೀನಿ. ಇದು ಹೇಳ್ಬಿಡ್ತೀನಿ ಲೆಂತು. ಇದು ಬೇಬಿ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೋಸ್ಕರ ಮಾಡಿರುವಂಥದ್ದು. ಲೆಂತ್ ಬಂದ್ಬಿಟ್ಟು 20 ಇಂಚು, ಅಗಲ ಬಂದ್ಬಿಟ್ಟು 2.5 ಇಂಚು, ಎಲಾಸ್ಟಿಕ್ಕು 6 ಇಂಚು ತೊಗೋಬೇಕು. ಓಕೆನಾ? ಇದಿಷ್ಟು ಬೇಕಾಗಿರುವಂಥದ್ದು. ಇದು ಬಂದ್ಬಿಟ್ಟು ಮಿನಿ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಲೆಂತ್ ಬಂದ್ಬಿಟ್ಟು 30 ಇಂಚು, ಅಗಲ ವಿಡ್ತ್ ಬಂದ್ಬಿಟ್ಟು 3 ಇಂಚು, ಎಲಾಸ್ಟಿಕ್ ಬಂದ್ಬಿಟ್ಟು 6 ಇಂಚು. ಇಷ್ಟು ತೊಗೋಬೇಕಾಗತ್ತೆ. ಇದು ಮೀಡಿಯಮು. ರೆಗ್ಯುಲರಾಗಿ ಮೊನ್ನೆ ನಾನು ವಿಡಿಯೋ ಹಾಕಿದ್ದೀನಲ್ಲ, ಈ ಸೈಜು ಮೀಡಿಯಮ್ ಸೈಜಲ್ಲಿ ನಾನು ಹಾಕಿರುವಂಥದ್ದು ವಿಡಿಯೋ. ಲೆಂತ್ ಬಂದ್ಬಿಟ್ಟು 30 ಇಂಚಸ್ ಬರುತ್ತೆ, ವಿಡ್ತ್ ಬಂದ್ಬಿಟ್ಟು 4 ಇಂಚು, ಎಲಾಸ್ಟಿಕ್ ಬಂದ್ಬಿಟ್ಟು 7 ಇಂಚು ತೊಗೋಬೇಕು. ಇದಿಷ್ಟು. ಇದು ಮೀಡಿಯಮ್ಮು. ಇದೇ ನಾನು ಜಾಸ್ತಿ ರೆಗ್ಯುಲರಾಗಿ ನಮ್ಮ ಹತ್ರ ಸೇಲ್ ಆಗೋದು. ಓಕೆನಾ? ಮೀಡಿಯಮ್ ಇದು. ಓಕೆನಾ? ಇದು ರೆಗ್ಯುಲರ್. ಇದಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ಲೆಂತ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸ್ವಲ್ಪ ಫ್ರಿಲ್ ಬರುತ್ತೆ, ಇದು ಫ್ರಿಲ್ ಬರೋಲ್ಲ ಅಷ್ಟೇ. ಇವೆರಡರಲ್ಲೂ ಇದು 30 ಇಂಚ್ ಇರೋದ್ರಿಂದ ಫ್ರಿಲ್ ಕಡಿಮೆ ಬರುತ್ತೆ, ಇದಕ್ಕೆ ಫ್ರಿಲ್ಲು ಜಾಸ್ತಿ ಬರುತ್ತೆ. ಓಕೆನಾ? ಇದು ಲೆಂತ್ ಬಂದ್ಬಿಟ್ಟು 36 ಇಂಚು, ಅಗಲ ಬಂದ್ಬಿಟ್ಟು 4 ಇಂಚು, ಎಲಾಸ್ಟಿಕ್ ಬಂದ್ಬಿಟ್ಟು 6 ಇಂಚು. ಇದಿಷ್ಟು ಬೇಕು. ಇದು ಜಂಬು ಅಂದರೆ ದೊಡ್ಡದು ಅಂತಲೇ ಹೇಳ್ಬೋದು. ಲೆಂತ್ ಬಂದ್ಬಿಟ್ಟು 30 ಇಂಚು, ಅಗಲ ಬಂದ್ಬಿಟ್ಟು 6 ಇಂಚು, ಎಲಾಸ್ಟಿಕ್ ಬಂದ್ಬಿಟ್ಟು 8 ಇಂಚು. ಇದು ಜಂಬು ಸೈಜ್. ಓಕೆನಾ? ಇದು ಎಕ್ಸೆಲ್. ಲೆಂತ್ ಬಂದ್ಬಿಟ್ಟು 48 ಇಂಚು, ಅಗಲ ಬಂದ್ಬಿಟ್ಟು 6 ಇಂಚು, ಎಲಾಸ್ಟಿಕ್ ಬಂದ್ಬಿಟ್ಟು 8 ಇಂಚು. ಓಕೆನಾ? ಇದಿಷ್ಟು ಆಯಿತು. ಇದು ಎಕ್ಸೆಲ್. ಇದು ಡಬಲ್ ಎಕ್ಸೆಲ್ ಬಂದ್ಬಿಟ್ಟು ಲೆಂತ್ ಬಂದ್ಬಿಟ್ಟು 60. ಇದು 1 ಪೀಸ್ ಸಾಕಾಗಲಿಲ್ಲ, 2 ಪೀಸ್ ಜಾಯಿಂಟ್ ಮಾಡಿದ್ದೀನಿ ಇದಕ್ಕೆ ಮತ್ತು ಇದಕ್ಕೆ. ಮತ್ತು ವಿಡ್ತ್ ಬಂದ್ಬಿಟ್ಟು 7 ಇಂಚು, ಎಲಾಸ್ಟಿಕ್ ಬಂದ್ಬಿಟ್ಟು 8 ಇಂಚು. ಇದಿಷ್ಟು ತೊಗೊಂಡಿದ್ದೀನಿ. ಏನಕ್ಕಪ್ಪ ಇದು ಬರ್ದಿರೋದು ಅಂದರೆ, ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ ಅಂತ. ಇವಾಗ ಇದನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೈಜ್ಗಳು ಹಾಕಿದ್ದೀನಿ. ಇವಾಗ ನಾನು ಸೈಜ್ ಹೊಲಿಬೇಕಾದ್ರೆ ಇದನ್ನು ಅದಕ್ಕೆ ಒಂದು ಸಲ ಹೇಳಿದೆ. ಇದು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಗೊತ್ತಾಗಲಿ ಅಂದ್ಬಿಟ್ಟು ಈ ಥರ ನಾನು ರೆಡಿ ಮಾಡಿರುವಂಥದ್ದು.
ನೋಡಿ ಈ ರೀತಿ ಬಂದಿದೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟಿಚ್ ಮಾಡಿ ಎಲಾಸ್ಟಿಕ್ ಹಾಕೋದು ಅಷ್ಟೇ. ತುಂಬಾ ಈಸಿಯಾಗಿ ಮಾಡ್ಬೋದು. ಸಿಸ್ಟರ್ ಒಬ್ರು ಕೇಳ್ತಾಯಿದ್ರು, ಅದಕ್ಕೋಸ್ಕರ ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಇವೆಲ್ಲ ದೊಡ್ಡ ದೊಡ್ಡ ಸೈಜ್ ಹೋಗಲ್ಲ, ಆದರೆ ಸೈಜ್ಗಳಲ್ಲಿ ಮಾಡಿದ್ರೆ ಕೆಲವ್ರಿಗೆ ದೊಡ್ಡದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಚಿಕ್ಕದು ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸೈಜ್ಗಳನ್ನ ಕೇಳಿದ್ನಲ್ಲ, ಅವರು ನಾವು ಮಾಡ್ತೀವಿ ನಂಗೆ ತೋರಿಸಿ ಅಂತ ಕಮೆಂಟ್ ಮಾಡಿದರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ವಿಡಿಯೋ. ಹಂಗಾಗಿ ನೀವು ಯಾರಾದರೂ ಸೇಲ್ ಮಾಡ್ತೀನಿ ಅಂದರೆ ಈ ಥರ ಸೈಜ್ಗಳನ್ನ ಬೇರೆ ಬೇರೆ ಮಾಡಿದ್ರೆ ನಾವು ರೇಟ್ಗಳ್ನು ಬೇರೆ ಬೇರೆ ತೊಗೊಳಕ್ಕೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಹಂಗಾಗಿ ನೀವು ಒಂದಕ್ಕಿಂತ ಒಂದು ದೊಡ್ಡದಾಗಿರೋದ್ರಿಂದ ಒಂದೊಂದಕ್ಕೂ ಡಿಫ್ರೆನ್ಸ್ ಚಾರ್ಜಸ್ ಬರುತ್ತೆ. ಓಕೆನಾ? ಇದಿಷ್ಟು 7 ಸೈಜಲ್ಲಿದೆ. ಇವಾಗ ಒಂದೊಂದನ್ನೇ ಫಸ್ಟು ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಫಸ್ಟು ಜಾಯಿಂಟ್ ಮಾಡ್ಕೋಬೇಕು, ಆಮೇಲೆ ಎಲಾಸ್ಟಿಕ್ ಹಾಕ್ಕೋಬೇಕು ಲಾಸ್ಟಲ್ಲಿ ಫೋಲ್ಡ್ ಮಾಡಿ. ಬನ್ನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ನೋಡೋಣ. ನಾನು ಇದು ಆಲ್ರೆಡಿ ತೋರಿಸಿದ್ದೀನಿ, ಬೇಕಾದ್ರೆ ಇನ್ನೂ ಒಂದ್ಸಲ ತೋರಿಸ್ತೀನಿ. ಓಕೆನಾ? ಇದಿಷ್ಟು ನೋಡಿ ಫ್ರೆಂಡ್ಸ್, ಸೈಡು ಫಸ್ಟ್ ಜಾಯಿಂಟ್ ಆದಮೇಲೆ ಈ ರೀತಿ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಸ್ಟಿಚ್ ಮಾಡ್ಕೊಂಡು ಆ ಬಟ್ಟೆನ ಹಂಗೆ ಎಳ್ಕೋಬೇಕು. ಆಮೇಲೆ ಒಳಗಡೆ ಬಟ್ಟೆ ಸ್ಟಿಚಿಂಗ್ ಆಗಬಾರ್ದು. ಆ ಥರ ನೋಡಿಕೊಂಡು ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದಂಗೆ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 1 ಇಂಚು ಬಟ್ಟೆ ಬಿಡಿ. ಏನಕ್ಕಪ್ಪ 1 ಇಂಚು ಬಟ್ಟೆ ಓಪನ್ ಬಿಡಬೇಕು ಅಂದಿದ್ದು, ನಾವು ಎಲಾಸ್ಟಿಕ್ ಹಾಕಬೇಕಲ್ಲ, ಅದಕ್ಕೆ ಎಲಾಸ್ಟಿಕ್ ಹಾಕ್ಬಿಟ್ಟು ಮತ್ತೆ ಆಮೇಲೆ ಕ್ಲೋಸ್ ಮಾಡಬೇಕು. ಅದಕ್ಕೋಸ್ಕರ 1 ಇಂಚು ಓಪನ್ ಬಿಡಬೇಕಾಗುತ್ತೆ. ನೀವು ಹಾಗೆ ಸ್ಟಿಚ್ ಮಾಡ್ಕೊಂಬಂದರೆ ಎಳ್ಕೊಂಡು ಕ್ಲೋಸ್ ಆಗಿರೋದು ಬಂದಾಗ 1 ಇಂಚು ನೋಡಿಕೊಂಡು ಓಪನ್ ಬಿಟ್ಬಿಟ್ಟು ಕ್ಲೋಸ್ ಮಾಡಿ. ಅಂದರೆ ರಫ್ ಮಾಡಿ, ಸ್ಟಾರ್ಟಿಂಗು ರಫ್ ಮಾಡಿ, ಆಮೇಲೆ ಎಂಡಲ್ಲೂ ರಫ್ ಮಾಡಲೇಬೇಕು. ಏನಕ್ಕಪ್ಪ ಅಂದರೆ ನಾವು ಇದು ಅಕಸ್ಮಾತ್ ಉಲ್ಟಾ ತಿರುಗಿಸಿದಾಗ ಓಪನ್ ಆಗಿಬಿಟ್ರೆ ಹಾಳಾಗ್ಬಿಡುತ್ತೆ. ರಫ್ ಮಾಡಿದಷ್ಟು ಒಳ್ಳೆಯದೇ. ರಫ್ ಮಾಡ್ಕೊಳ್ಳಿ, ಯಾವುದೇ ಆದರೂ ಓಪನ್. ಆಮೇಲೆ ಯಾಕೆಂದರೆ ಸಣ್ಣ ಹೊಲಿಗೆ ಹಾಕ್ಕೊಳ್ಳಿ, ಓಪನ್ ಆಗಬಾರ್ದು. ನಾವು ಔಟ್ ಮಾಡಾದ್ಮೇಲೆ ಅದು ಓಪನ್ ಈಚೆಗೆ ದಾರ ಬರಬಾರ್ದು. ಆ ರೀತಿ ನೀಟಾಗಿ ರಫ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಆದಮೇಲೆ ಮತ್ತೆ ಅದನ್ನು ಎಳ್ಕೊಳ್ಳಿ. ಎಳೆದಾಗ ಉಲ್ಟಾ ಬರುತ್ತೆ. ಬಂದ ಮೇಲೆ ಅದಕ್ಕೆ ಎಲಾಸ್ಟಿಕ್ ಹಾಕ್ಬಿಟ್ಟು ನಾವು ಏನು ಓಪನ್ ಬಿಟ್ಟಿರ್ತೀವಿ ಅದು ಕ್ಲೋಸ್ ಮಾಡಿದ್ರೆ ಆಯಿತು. ನೋಡಿ, ಇದೇ ರೀತಿ ಎಲ್ಲನೂ ಫೋಲ್ಡ್ ಮಾಡಿ ಮಧ್ಯಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ರಿಬ್ಬನ್ಸು ರೆಡಿ ಆಗುತ್ತೆ. ನೀವು ಹೇಳ್ದಂಗೆ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಇದನ್ನು ಸ್ಟಾರ್ಟ್ ಮಾಡಿ. ಹೇಳ್ದಂಗೆ 1 ಮೀಟ್ರು ಕಲರಲ್ಲಿ ತೊಗೊಬಂದು ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಎಲ್ಲನೂ ಒಂದು 10 ಕಲರ್ ಬೇಡ 5 ಕಲರ್ ತೊಗೊಬಂದು 5 ಈ ಥರ ವೆರೈಟಿಯಾಗಿ 7 ಸೈಜಲ್ಲೂ ಮಾಡಿ. ನಿಮಗೆ ಯಾವ ಸೈಜು ಸೇಲ್ ಆಗುತ್ತೆ ಆ ಸೈಜನ್ನು ಕಂಟಿನ್ಯೂ ಮಾಡಿ. ಓಕೆನಾ? ಎಲ್ಲ ಸೈಜು ಮಾಡೋಕ್ಕೆ ಹೋಗಬೇಡಿ, ಯಾವ ಸೇಲ್ ಆಗುತ್ತೆ ಅದು ಮಾಡಿ. ಓಕೆನಾ? ಆಮೇಲೆ ಅಕಸ್ಮಾತ್ ನೀವು ಹಿಂಗೆ ಸ್ಟೇಟಸ್ಗೆ ಹಾಕ್ಕೊಳ್ಳೋದು ಅದು ಇದು ಮಾಡ್ತಾಯಿದ್ರೆ ಅಕಸ್ಮಾತ್ ಅಂಗಡಿಯವರು ಯಾರಾದರೂ ಕೇಳಿದ್ರೆ ಮಾಡಿಕೊಡಿ. ಒಂದು ಸ್ವಲ್ಪ ಹೋಲ್ಸೇಲ್ ರೇಟಲ್ಲಿ ಮಾಡಿಕೊಟ್ರೆ ನಿಮಗೂ ಬಲ್ಕಲ್ಲೇ ಆರ್ಡ್ರ್ ಸಿಗುತ್ತೆ. 100 ಪೀಸು, 200 ಪೀಸು, 500 ಪೀಸು ಆ ಥರ ಸಿಗುತ್ತೆ. ಆದರೆ ಹಂಗನ್ಬಿಟ್ಟು ನಾನೇನು ಆಸೆ ತೋರಿಸ್ತಾ ಇಲ್ಲ, ಅದು ಶ್ರಮ ಪಡಬೇಕು, ಆಗುತ್ತೆ. ಓಕೆನಾ? ಇಲ್ಲ ನೀವೇ ಸೇಲ್ ಮಾಡ್ತೀನಿ ಅಂದರೆ ಆರಾಮಾಗಿ ನೀವು ಸೇಲ್ ಮಾಡ್ಬೋದು. ಓಕೆನಾ? ಅಂದರೆ ಯಾವುದೇ ಕೆಲಸ ಆದ್ರೂ ಒಂದೇ ಸಲ ಆಗಲ್ಲ, ಸ್ವಲ್ಪ ಶ್ರಮ ಹಾಕಿದ್ರೇ ಆಗೋದು. ಹೋಪ್ ಇಟ್ಕೋಬೇಕು, ಆಗುತ್ತೆ. ಇವತ್ತಾಗಿಲ್ವಾ ಇನ್ನೊಂದು ಸಲ ಆಗುತ್ತೆ. ಇದ್ರ ಜೊತೆ ಹೆಂಗೆ ಟೈಲರಿಂಗ್ ಕೆಲಸ ಕಲ್ತ್ಕೊಳ್ಳಿ. ಓಕೆನಾ? ಸ್ಟಿಚಿಂಗ್ ಮಾಡೋದನ್ನು ಮಾಡ್ತಾಯಿರಿ. ಎಮ್ಮಿಂಗು, ಹುಕ್ಸು, ಫಾಲ್ಸು, ಈಗ ಹೆಂಗಿದ್ರು ಡ್ರೆಸ್ಗಳಂತೂ ರೆಡಿಮೇಡ್ ಡ್ರೆಸ್ಗಳು ಪ್ರತಿಯೊಬ್ಬರು ಹಾಕೋತಾರೆ. ಆಮೇಲೆ ಇನ್ನೇನಪ್ಪ ಅಂದರೆ ಇದು ಆಲ್ಟ್ರೇಷನ್ ಅಂತೂ ಬಂದೇ ಬರುತ್ತೆ. ಸ್ಲೀವ್ ಅಟ್ಯಾಚ್ ಮಾಡೋದಾಗಲಿ, ಸೈಡ್ ಫಿಟ್ಟಿಂಗ್ ಆಗಲಿ ಬಂದೇ ಬರ್ತಾರೆ. ಇಲ್ಲ ಸ್ವಲ್ಪ ಉದ್ದ ಆಯಿತು ಕಟ್ ಮಾಡಿಕೊಡಿ, ಈ ಥರ ಬಂದಾಗ ನೀವು ಅದನ್ನು ಆರಾಮಾಗಿ ಮಾಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಓಕೆನಾ? ಇವಾಗ ರೆಡಿಮೇಡ್ ಡ್ರೆಸ್ಗಳಂತೂ ತುಂಬಾ ಬಂದಿರೋದ್ರಿಂದ ಎಲ್ಲ ಕೂಲಿ ಕೊಡೋದು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ರೆಡಿಮೇಡ್ ಡ್ರೆಸ್ಗಳೇ ತೊಗೊಂಡ್ಬಿಡ್ತಾರೆ. ನೀವು ಅವಾಗ ಅದನ್ನು ತೊಗೊಂಡು ಸ್ಟಿಚ್ ಮಾಡಿದ್ರೆ ಆರಾಮಾಗಿ ಒಂದು ಡ್ರೆಸ್ಗೆ, ಒಂದು ಟಾಪ್ಗೆ ಒಂದು 50 ರುಪೀಸ್ ಚಾರ್ಜ್ ಮಾಡ್ಬೋದು. ಓಕೆನಾ? ನಿಮಗೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು 2 ಬಂದ್ರೂ 100 ರೂಪಾಯಿ ಸಂಪಾದನೆ ಆಗುತ್ತೆ ಅದೊಂದಕ್ಕೇ. ಇನ್ನು ಬೇರೆದು ಸ್ಟಿಚ್ ಮಾಡಿದ್ರೆ, ಫಾಲ್ ಹಾಕಿದ್ರೆ, ಜಿಗ್ಜಾಗ್ ಮಾಡಿದ್ರೆ, ಇಲ್ಲ ಇನ್ನೂ ಆಲ್ಟ್ರೇಷನ್ ಬಟ್ಟೆಗಳು, ಇನ್ನು ನೈಟೀಸು, ಇಲ್ಲ ಇನ್ನೂ ಸ್ವಲ್ಪ ಹೋಗಿದೆ ಆ ಥರ ಈ ಥರ ಅದನ್ನು ಮಾಡಿ. ಏನು ತೊಂದರೆ ಏನಿಲ್ಲ, ತಪ್ಪಿಲ್ಲ. ಏನಕ್ಕಪ್ಪ ಅಂದರೆ ಕೆಲಸ ಇಲ್ದಾಗ ಎಲ್ಲ ಕೆಲಸನೂ, ಯಾಕೆಂದರೆ ಟೈಲರ್ಗಳ ಕೆಲಸನೇ ಅದು. ಅಯ್ಯೋ ನಾವು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಅನ್ನೋಕ್ಕೆ ಹೋಗ್ಬೇಡಿ. ಎಲ್ಲದರಲ್ಲೂ 10 ರೂಪಾಯಿ ಸಿಗುತ್ತೆ ಅಂದರೆ ಕೆಲಸ ಮಾಡಿ. ಓಕೆನಾ? ಆ ರೀತಿ ಮಾಡಿ ನೀವು ಮಾಡಿಕೊಂಡ್ರೇ ಸಂಪಾದನೆ ಮಾಡೋಕ್ಕಾಗೋದು. ಇಲ್ಲಪ್ಪ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಆಗ ಮಾಡಲ್ಲ ಈಗ ಮಾಡಲ್ಲ ಅಂತ ಕೂತ್ಕೊಂಡ್ರೆ ನೀವು ಸಂಪಾದನೆ ಮಾಡೋಕ್ಕಾಗಲ್ಲ. ಓಕೆನಾ? ಹಾಗಾಗಿ ನಾನು ಆಲ್ರೆಡಿ ವೀಡಿಯೋಸ್ ಹಾಕಿದ್ದೀನಿ. ಬ್ಯಾಗು, ಕೀ ಬಂಚು, ಪೌಚು, ಇವಾಗ ಇದು ರಿಬ್ಬನ್ನು ಎಲ್ಲನೂ ಹಾಕಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಸ್ಟಿಚ್ ಮಾಡಿ ಸೇಲ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ?
ಇಲ್ಲ ಅಂದರೆ ಟೈಲರಿಂಗು ನಿಮ್ಗೆ ಬರ್ತಾ ಇಲ್ಲ ಅನ್ನೋದಾದರೆ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಅದನ್ನು ಕಟಿಂಗು, ಸ್ಟಿಚಿಂಗ್ ವೀಡಿಯೋ, ಡಿಸೈನ್ಸ್ ವೀಡಿಯೋ ಎಲ್ಲ ಹಾಕ್ತಾ ಇರ್ತೀನಿ. ನಿಮಗೆ ಯಾವ ಥರ ಇವಾಗ ಸ್ಟಾರ್ಟಿಂಗಿಂದನೂ ಕಲಿಬೇಕು ನಾವು ಹಾಕಿ ವೀಡಿಯೋ ಅಂದರೆ ನಾನು ಆಲ್ರೆಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಥರದ್ದು ಕಟಿಂಗ್ದು, ಸ್ಟಿಚಿಂಗ್ದು ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋ ಹಾಕ್ತೀನಿ. ಓಕೆನಾ. ಒಬ್ಬರು ಪೆಟಿಕೋಟ್ ವೀಡಿಯೋ ಕೇಳಿದ್ದಾರೆ, ನೋಡೋಣ ನಾಳೆ ಆದರೆ ಟ್ರೈ ಮಾಡ್ತೀನಿ. ಬಟ್ಟೆ ಯಾವುದೋ ಒಂದು ಸ್ವಲ್ಪ ಸಿಕ್ಕಿದೆ, ನಾಳೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಒಬ್ಬರು ಇದು ಮುಂದೆ ಪ್ರಿನ್ಸ್ ಕಟ್ಟಲ್ಲಿ ಗೌನು ಕಟಿಂಗು ಸ್ಟಿಚಿಂಗು ತೋರಿಸಿ ಅಂತ ಹೇಳಿದ್ದಾರೆ ಸಿಸ್ಟರ್ ಒಬ್ಬರು. ಅದನ್ನು ಟ್ರೈ ಮಾಡ್ತೀನಿ. ಓಕೆನಾ. ಅದನ್ನೆಲ್ಲ ಹೊಲ್ಕೊಂಡು ಕೂತ್ಕೊಂಡ್ರೆ ನಮ್ಮ ಬಟ್ಟೆಗಳಲ್ವ, ಬೇರೆದು ಬಂದಿದ್ದರೆ ಹೊಲ್ದು ಬಿಡ್ತಿದೆ. ಇದು ಗೌನ್ಗಳು ಜಾಸ್ತಿ ಬಂದಿಲ್ಲ, ಅದಕ್ಕೋಸ್ಕರ ನಾನು ನಮ್ಮದನ್ನೇ ಹೊಲ್ದು ತೋರಿಸ್ಬೇಕು. ನಮ್ದು ಹೊಲಿಬೇಕು ಅಂದರೆ ನಾನು ಟೈಮ್ ಬೇರೆಯವ್ರು ಕೊಟ್ಟಿರ್ತೀವಿ, ನಮ್ಮದಷ್ಟು ಹೊಲಿಯೋಕ್ಕೆ ಟೈಮ್ ಇರೋಲ್ಲ. ನಮ್ದು ಏನಾದರೂ ಆಮೇಲೆ ನಿಧಾನಕ್ಕೆ ಹೊಲ್ಕೊಳ್ಳೋಣ ಅಂದ್ಬಿಟ್ಟು ಇದು ಮಾಡ್ತೀವಿ. ಓಕೆನಾ. ಈ ಥರ ಪಿನ್ ಹಾಕ್ಕೊಂಡು ಎಲಾಸ್ಟಿಕ್ನ ನಾನು ಆಲ್ರೆಡಿ ಒಂದು ಚೀಟಿಲಿ ಬರೆದು ಎಲ್ಲ ತೋರಿಸಿದ್ದೀನಿ, ಎಷ್ಟೆಷ್ಟು ತೊಗೋಬೇಕು ಅಂತ ಬಾಯಲ್ಲೂ ಹೇಳಿದ್ದೀನಿ. ಓಕೆನಾ. ಅದರ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ನೀವು ಖಂಡಿತ ಇದು 100% ಸೇಲ್ ಆಗುತ್ತೆ. ಓಕೆನಾ. ನೀವು ಟ್ರೈ ಮಾಡಿದ್ರೆ ಪಕ್ಕಾ ಆಗುತ್ತೆ, ವರ್ಕೌಟ್ ಆಗುತ್ತೆ. ಟ್ರೈ ಮಾಡಿ. ಹೇಳ್ದಂಗೆ ಇದ್ರ ಜೊತೆಗೆ ಸ್ವಲ್ಪ ರೆಡಿಮೇಡ್ ಐಟಮ್ಸ್ಗಳು ಅದು ಇದು ಸ್ವಲ್ಪ ಎಲ್ಲನೂ ಹಾಕ್ಕೊಂಡು ನೀವು ಸೇಲ್ ಚಿಕ್ಕದಾಗಿ ಮಾಡಬೇಕು, ದೊಡ್ಡದಾಗಿ ಬೇಡ. ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಲಾಭ ತೆಗಿಯೋಕ್ಕೆ ಹೋಗಬಾರ್ದು. ಚಿಕ್ಕದಾಗಿ ಹಾಕಿ ದೊಡ್ಡದಾಗಿ ಲಾಭ ತೆಗಿಬೇಕು. ಓಕೆನಾ. ಹಂಗಾಗಿ ಟ್ರೈ ಮಾಡಿ. ನಾನು ಹೇಳ್ದಂಗೆ ಇವಾಗ ಟೈಲರಿಂಗ್ದು ಸ್ವಲ್ಪ ಕಲ್ತ್ಕೊಳ್ಳಿ. ನಿಮ್ಗೆ ಯಾವುದು ಡೌಟ್ ಇದ್ದರೂ ನಾನು ಕಮೆಂಟ್ ಮಾಡಿ, ನಾನು ಅದನ್ನು ಪ್ರಿಂಟು ತೋರಿಸ್ಕೊಡ್ತೀನಿ, ತೋರಿಸಿ ವೀಡಿಯೋ ಮಾಡಾಕ್ತೀನಿ. ಓಕೆನಾ. ಬ್ಲೌಸ್ದಾಗಲಿ, ಡ್ರೆಸ್ದಾಗಲಿ, ಗೌನ್ದಾಗಲಿ, ಲೆಹೆಂಗಾದಾಗಲಿ, ಲೇಡೀಸ್ದು ಆಲ್ ಇನ್ ಒನ್ ಯಾವುದು ಬೇಕಾದರೂ, ಕಟೋರಿ ಬ್ಲೌಸು, ಪ್ರಿನ್ಸ್ ಕಟ್ ಬ್ಲೌಸು ಎಲ್ಲ ಥರದ್ದನ್ನು ಬೇಕು ಅಂದರೆ ಹಾಕ್ತೀನಿ. ಓಕೆನಾ. ಡ್ರೆಸ್ಸು, ಗೌನು, ನೈಟಿ ಎಲ್ಲದು ಬೇಕಾದರೆ ಹಾಕ್ತೀನಿ. ಓಕೆನಾ. ಹೀಗೆ ಈ ಥರ ಎಲಾಸ್ಟಿಕ್ನ ನಾನು ಚಪ್ಪಾಟೆ ಆಗಿರೋದೇ ತೊಗೊಂಡಿದ್ದೀನಿ, ಯಾಕೆಂದರೆ ಸ್ಟಿಚ್ ಮಾಡೋಕ್ಕೆ ತುಂಬಾ ಈಸಿಯಾಗಿರುತ್ತೆ ಅಂತ. ನೀವು ಬೇಕಾದ್ರೆ ಇದೇ ಥರ ಎಲಾಸ್ಟಿಕ್ ತೊಗೋಬೋದು, ಇಲ್ಲ ರೌಂಡ್ದು ತೊಗೋಬೋದು, ತೊಂದರೆ ಏನಿಲ್ಲ. ರೌಂಡ್ದು ಸ್ಟಿಚ್ ಮಾಡ್ಬೋದು, ಇದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ. ಓಕೆನಾ. ಈ ರೀತಿ ರೆಡಿ ಮಾಡಿಕೊಂಡು ನೀವು ಎಲ್ಲ ಕಲರ್ಸಲ್ಲೂ ರೆಡಿ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡೋರಿಗೆ ಇನ್ನೂ ತೊಗೋಬೇಕು ಅನ್ನೋ ಥರ ಇರುತ್ತೆ. ಡ್ರೆಸ್ ಮ್ಯಾಚಿಂಗು, ಇವಾಗ ಕಾಲೇಜ್ ಹುಡುಗಿರಾದರೆ ಕೈಗೆ ಹಾಕ್ಕೊಳ್ಳೋಕ್ಕೇ ಮ್ಯಾಚಿಂಗ್ ತೊಗೋತಾರೆ, ಒಂಥರ ಬ್ರಾಸ್ಲೆಟ್ ಥರ, ಹಂಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಜಡೆಗೆ ಹಾಕ್ಕೊಳ್ಳೋಕೆ ತೊಗೋತಾರೆ. ಹಾಗಾಗಿ ನೀವು ಈ ಥರದನ್ನು ಆರಾಮಾಗಿ ಸೇಲ್ ಮಾಡ್ಬೋದು. ಓಕೆನಾ. ಯಾಕೆಂದರೆ ನಾವು ಟ್ರೈ ಮಾಡಿರೋದನ್ನೇ ಹೇಳ್ತಾ ಇರೋದು. ಕೆಲವ್ರು ಸುಮ್ಮನೆ ಹೇಳ್ಬೋದು, ಆದರೆ ನಾನಂತೂ ಬೇಕಾದ್ರೆ ನಾನು ನೆಕ್ಸ್ಟು ಯಾವಾಗ ಕಮೆಂಟ್ ಮಾಡಿ ನಾನು ಅಂಗಡೀಲಿ ಏನೇನು ಹೊಲ್ದಿಕ್ಕಿದ್ದೀನಿ, ಆಲ್ರೆಡಿ ನಾನು ವೀಡಿಯೋಗಳು ಹಾಕಿದ್ದೀನಿ, ಅದನ್ನೆಲ್ಲ ಒಂದೊಂದು ಸೇಲ್ ಆಗ್ತಾ ಇರುತ್ತೆ. ಯಾಕೆಂದರೆ ನಾವು ಅದನ್ನೇ ಅಂತಲೇ ಸೇಲ್ ಮಾಡ್ತಾ ಇಲ್ವಲ್ಲ, ಸ್ಟಿಚಿಂಗ್ ಜೊತೆಗೆ ಅದನ್ನು ಮಾಡ್ತಾ ಇರೋದ್ರಿಂದ ಒಂದೊಂದು ಹೋಗ್ತಾ ಇರುತ್ತೆ. ಅಕಸ್ಮಾತ್ ಯಾರು ಎಕ್ಸ್ಟ್ರಾ ಕೇಳಿದ್ರೆ ಅದನ್ನು ಹೊಲ್ಕೊಡ್ತೀವಿ. ಆ ಥರ ಅದ್ರ ಜೊತೆಗೆ ನಾವು ಮಾಮೂಲಿ ಸ್ಟಿಚಿಂಗ್ ಮಾಡ್ತೀವಿ, ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತೀನಿ, ಹಿಂಗೆಲ್ಲನೂ ಮಾಡ್ತೀನಿ. ಓಕೆನಾ. ಹಾಗಾಗಿ ನಿಮ್ಗೆ ಏನಾದರೂ ಬ್ಲೌಸ್ದು ನಾನು ವೀಡಿಯೋ ಹಾಕ್ತಾಯಿರ್ತೀನಿ. ಅದರಲ್ಲೂ ನಿಮ್ಗೆ ಯಾವುದಾದ್ರೂ ವೀಡಿಯೋ ಬೇಕು ಅಂದರೆ ಕೇಳಿ, ಅದನ್ನು ಕಲ್ತ್ಕೊಳ್ಳಿ. ಓಕೆನಾ. ಇದ್ರ ಜೊತೆಗೆ ಅದು ಕಲಿಬೇಕು, ಅದ್ರ ಜೊತೆಗೆ ಇದು ಕಲ್ತ್ಕೋಬೇಕು. ಈ ರೀತಿ ಮಾಡಿದಾಗಲೇ ನೀವು ಒಂದು ಸ್ಥಾನಕ್ಕೆ ಬರೋಕ್ಕಾಗೋದು ಟೈಲರಿಂಗಲ್ಲಿ. ಇವಾಗ ಇಲ್ಲ ನಾನು ಟೈಲರಿಂಗಲ್ಲಿ ಬಟ್ಟೆನೇ ಹೊಲಿತೀನಿ, ಇಲ್ಲ ಇದು ಯಾವುದೂ ಮಾಡಲ್ಲ ಆ ಥರ ಅಂದ್ಕೋಬೇಡಿ. ಇದನ್ನೂ ಮಾಡಿ, ಅದನ್ನೂ ಮಾಡಿ, ನಿಮ್ಗೆ ಯಾವುದು ಕೈ ಹಿಡಿಯುತ್ತೆ ಅದನ್ನು ಕಂಟಿನ್ಯೂ ಮಾಡಿ. ಇವಾಗ ಇದರಲ್ಲೇನಾದರೂ ಸ್ವಲ್ಪ ಇನ್ಕಮ್ಮು ಸೇಲಾಗಿ ಬರ್ತಾಯಿದೆ ಅಂದರೆ ಇದನ್ನೇ ಕಂಟಿನ್ಯೂ ಮಾಡಿ. ಇವಾಗ ಸ್ಟಿಚಿಂಗ್ ಮಾಡ್ತಾಯಿರ್ತೀರ, ಇಲ್ಲ ಬಟ್ಟೆಗಳು ಬರ್ತಾಯಿದೆಯಾ, ಅದನ್ನೇ ಮಾಡಿ. ಇವಾಗ ಹೆಂಗಿರು ನಾನು ಹೇಳ್ದಂಗೆ ಡ್ರೆಸ್ಗಳಿಂದನೇ ಸಾವಿರಾರು ರೂಪಾಯಿ ಸಂಪಾದನೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಕೆಲವು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೊಲಿಯೋದೇ ಇಲ್ಲ. ಅದಕ್ಕೋಸ್ಕರ ನೀವು ಅದನ್ನು ಒಂದು ಬೋರ್ಡ್ ಹಾಕ್ಕೊಳ್ಳಿ ಮನೆ ಮುಂದೆ, ಡ್ರೆಸ್ಸು, ಟಾಪು ಸ್ಟಿಚ್ ಮಾಡ್ಕೊಡ್ತೀವಿ, ಇಲ್ಲ ಫಾಲ್ಸು ಜಿಗ್ಜಾಗ್ ಮಾಡ್ಕೊಡ್ತೀವಿ ಅಂತ ಆ ಬೋರ್ಡ್ ಹಾಕಿದ್ರೆ ಕೇಳೋಕ್ಕಾದ್ರೂ ಬರ್ತಾರೆ. ಒಂದು ಸಲ ಕೇಳ್ತಾರೆ, ಎರಡನೇ ಸಲ ತಂದು ಕೊಡ್ತಾರೆ. ಆಮೇಲೆ ಇನ್ನೊಂದು ರೀಸನಬಲಾಗಿ ನೀವು ಹೊರ್ಗಡೆಗಿಂತ ಕಡಿಮೆಗೆ ಒಂಚೂರು ಮಾಡಿಕೊಟ್ರೆ ಅವು ಹುಡಿಕೊಂಡು ಬರ್ತಾರೆ. ಓಕೆನಾ. ಯಾರೇ ಆದರೂ ಅಷ್ಟೇ, ಮಿಡ್ಲ್ ಕ್ಲಾಸಲ್ಲಿರೋರು ಸ್ವಲ್ಪ ಕಡಿಮೆಗೆ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೋರೇ ಜಾಸ್ತಿ. ಓಕೆನಾ. ನೋಡಿ ಈ ರೀತಿ ಇದು ಟೋಟಲು 7 ಪೀಸ್ ಆಗಿದೆ. ಎಲ್ಲ ಸೈಜಲ್ಲೂ ಮಾಡಿದ್ದೀನಿ. ಹಾಗಾಗಿ ನೀವು ಅದನ್ನು ಸೈಜನ್ನ ನಿಧಾನಕ್ಕೆ ನೋಡಿಕೊಂಡು ಬರೆದಿಟ್ಕೊಂಡು ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ. ನಾನು ಆ್ಯಕ್ಚುಲಿ ಬಾಯಲ್ಲೂ ಹೇಳಿದ್ದೀನಿ, ಒಂದು ಇದರಲ್ಲೂ ಬರೆದಿಕ್ಕಿದ್ದೀನಿ. ಓಕೆನಾ. ಅದನ್ನು ನೋಡಿಕೊಂಡು ಟ್ರೈ ಮಾಡಿ, ಹೇಗೆ ಬಂದು ಅಂತ ಕಮೆಂಟ್ ಮಾಡಿ. ನೀವು ಸೇಲ್ ಮಾಡಿದ್ರೆ ನೀವು ನನಗದು ಕಮೆಂಟ್ ಹಾಕಬೇಕು, ನಾನು ಸೇಲ್ ಮಾಡಿದೆ, ಸ್ವಲ್ಪ ಕ್ಲಿಕ್ ಆಯಿತು, ಸೇಲ್ ಆಯಿತು ಅಂತ ಹೇಳಿದಾಗ ನನಗೂ ಖುಷಿ ಆಗುತ್ತೆ ತುಂಬಾ. ನಾವು ಹೇಳ್ಕೊಟ್ಟಿರೋದನ್ನು ಮಾಡಿ ಸ್ವಲ್ಪ ಹಿಂಗೆ ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನೋದೇ ಒಂದು ಖುಷಿ ಇರುತ್ತೆ. ಓಕೆನಾ. ಹಾಗಾಗಿ ನೀವೇನಾದರೂ ಇದರಲ್ಲಿ ಇಂಪ್ರೂವ್ ಆದರೆ, ನೀವು ಸೇಲಾಗಿ ವರ್ಕೌಟ್ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ. ಟೈಲರಿಂಗ್ದಾದರೂ ಸರಿ, ಇದಾದರೂ ಸರಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಓಕೆನಾ ಫ್ರೆಂಡ್ಸ್, ನಾನು ಹೇಳ್ದಂಗೆ ಎಲ್ಲ ಥರದ್ದು ಡಿಸೈನು ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.